ಹೌದಾ ಕರಜಿಗೆ ಸಂಘದ ವತಿಯಿಂದ 3ನೇ ಸಂದಿನ ನಮಸ್ಕಾರನ್ನ ಶುಭ ಸಂಜೆಯ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಹೇಳಿದಾರವ ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳ್ಯಾರವ ಮಾತ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನಿಮ್ಮ ದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದು ಸುಳಿದು ಸೂಸುವಂತಹ ಗಾಳಿ ನಿಮ್ಮ ದಾನ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹೌದು ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನ ನಾ ಏನೆಂದು ಕಾಣೆ ರಾಮನಾಥ ಅಂತಕ್ಕಂತ ಮಾತ ಯಾರು ಹೇಳಿದಾರ ಬಾಬಾ ಮಾತ 12ನೇ ಶತಮಾನದೊಳಗೆ ಜೇಡರ ದಾಸಿಮಯ್ಯನವ್ರು ಈ ಮಾತು ಹೇಳ್ತಾರೆ. ಇದೇ ಮಾತು ಯಾಕವ ತಮ್ಮ ಆ ಎಲ್ಲಾನು ಭಗವಂತ ಕೊಟ್ಟಿರ್ತಕ್ಕಂತ ದಾನ ಅದ. ಅದಕ್ಕರೆ ಏನ್ ಮಾಡುದ ಈ ಭೂಮಿ ಭಗವಂತನ ದಾನ ಅದ, ನೀರು ಭಗವಂತನ ದಾನ ಅದ, ಗಾಳಿ ಭಗವಂತನ ದಾನ ಅದ. ಎಲ್ಲ ಒಂದೇ ಅದ. ಕರೆ ಹಾ ತಾಯಿ ಹೊಟ್ಟ್ಯಾಗ ಇದ್ದಾಗ ಕೂಸ ಭಗವಂತಗ ವಚನ ಕೊಟ್ಟದ. ಏನು ಕೊಟ್ಟಿದ ನೀಲ ಹೊಟ್ಟೆ ಇದ್ದಾಗ ಏನು ಕೊಟ್ಟದ? ಏನು ಕೊಟ್ಟಿದ್ಯೋ ಯಪ್ಪ ಭಗವಂತ ಈ ಮಲಮೂತ್ರ ವಿಸರ್ಜನೆ ಒಳಗಿಂದ ಮೊದಲು ಹೊರಗೆ ಮಾಡಿ ತಗೊಂಡ ಬಾ, ಈ ಹೇಸಿ ಮಲ ಮೂತ್ರದೊಳಗಿಂದ ಹೊರಗೆ ತಗೊಂಡ ಬಾ. ಬಂದೆ ಅಂದ್ರ ನಾ ಹೊರಗೆ ಬಂದ ಬಳಿಕ ನಾ ಇರು ತನಕನು ನಿನ್ನ ನಾಮಸ್ಮರಣೆ ಮಾಡ್ತೀನಿ, ಹೌದು ನಿನ್ನ ಹಂಗಿನೊಳಗೆ ನಾ ಇರ್ತೀನಿ ಅಂತೇಳಿ ಭಗವಂತಗ ತಾಯಿ ಹೊಟ್ಟ್ಯಾಗ ಇದ್ದಾಗೆ ಮಾತು ಕೊಟ್ಟದ. ಮಾತು ಕೊಟ್ಟು ಬಂದಲ್ಲ. ಖರೆ ಹೊರಗೆ ಬಂದ ಬಳಿಕ ಏನ್ ಮಾಡ್ಲಕತ್ತದ? ಏನ್ ಮಾಡ್ಲಾತಿದ್ಯೋ ನೆಪ್ಪ? ಆ ಭಗವಂತಗ ಕೊಟ್ಟಿರ್ತಕ್ಕಂತ ಮಾತ ತಪ್ಪಿ ಬ್ಯಾರೆ ದಾರಿ ಹಿಡ್ದದ. ಬ್ಯಾರೆ ದಾರಿ ಹಿಡ್ದಕ್ರಿ ಬ್ಯಾರೆ ವಾಟ್ಸ್ಆಪ್ ದಾರಿ ಹಿಡ್ದ ನೀವು. ಅಂತವ್ರಿಗೆ ಏನ ತಿಳ್ಕರದಾರ? ಏನವಾ ಇವತ್ತಿನ ದಿವಸ ಎಲ್ಲಾನು ಭಗವಂತನ ದಾನ ಇದ್ರು ಸಹಿತ ಅವನು ಬಿಟ್ಟು ಬ್ಯಾರೆ ಅವ್ರನ್ನ ಯಾರು ಹೊಗಳ್ತಾರ ಅವ್ರಿಗೆ ನಾಯಿ ಕುನ್ನಿ ಎಂದೇ ರಾಮನಾಥ ಅಂತಕ್ಕಂತ ಮಾತು ಹೇಳ್ಯಾರ. ಹೌದೌದಲ್ಲ. ಅದಕ್ಕೆ ಇರ್ಲಿ, ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಗುವಂತ ಅವಶ್ಯಕತೆ ಇಲ್ಲ. ಇಲ್ವಾ? ಈಗಾಗಲೇ ನಮ್ಮ ಅಣ್ಣಾಜಿ ಅವರು ಏನು ಮಾತಾಡಿದ್ರು ನಾವೇನು ಮಾತಾಡಕತ್ತೇವಂತಕ್ಕಂಥದ್ದು ಎಲ್ಲರಿಗೂ ಖೂನ್ ಅದವ. ಎಲ್ಲ ನನ್ನ ದೈವಕ್ಕ ಗೊತ್ತದ. ಖೂನ್ ಅದ್ರಲ್ಲೇ ಅದಕ್ಕೆ ಮಹಾತ್ಮರ ಒಂದು ಮಾತು ನೆನಪಿ ಬರ್ತದ. ಏನ್ ಹೇಳ್ತಾರ ಮಾತಾ? ದೇಶ ಸುತ್ತಿ ಜನ ತಿಳ್ಕೋಬೇಕು, ಕೋಶ ಓದಿ ಜ್ಞಾನ ಬೆಳೆಸಬೇಕು. ಹೌದೌದ್ರಲ್ಲೇ. ದೇಶ ಸುತ್ತಿ ಜನ ತಿಳ್ಕೋಬೇಕು, ಕೋಶ ಓದಿ ಜ್ಞಾನ ಬೆಳೆಸಬೇಕು, ಹಾಡಿಕೆ ಮಾಡಿ ಹೆಸರು ಗಳಿಸಬೇಕು. ಗಳಿಸರ್ಲೆ ಮಾತಾಡಿದ್ರ 4-5 ಜನ ಹೌದ್ ಹೌದೇನಬೇಕು ಅಂತಕ್ಕಂತ ಮಾತು ಹೇಳಿದ್ರ. ಇದೇ ಮಾತು ಯಾಕವಾ? ಈ ಮಾತು ಯಾಕೆ ಹೇಳ್ಬೇಕಾಗ್ಯದ? ಯಾಕೆ ಹೇಳ್ತೀರಿ ಮಾತಾ? ನಮ್ಮ ಅಣ್ಣಾಜಿ ಅವರಿಗೆ 1-2 ಎಲ್ಲಾ ನನ್ನ ದೈವದ ಅಪ್ಪನಿ ಮೇರೆಗೆ ಆಗಿ ಏನ್ ಮಾಡಿದೇವ ನೀನು? ದೈವದ ಟಾಳಿ ತಗೊಂಡ ಅಣ್ಣಾಜಿಗೆ ಪ್ರಶ್ನೆ ಕೇಳ್ತೀನಿ ಅಂತ ತಿಳ್ಕೊಂಡು 1-2 ಪ್ರಶ್ನೆಗಳನ್ನ ಕೇಳಿದ್ದೆ. ಏನ್ ಕೇಳಿದೀವ ಮಾತಾ? ಕೇಳೋಕ್ಕಿಂತ ಮುಂಚಿತವಾಗಿ ಒಂದು ಮಾತು ತಂದಿದ್ದೆ ನಾನು. ಏನಂತಿದೀವ ನೀನು? ಅಣ್ಣಾಗ ಎಲ್ಲಾ ಕಡೆ ಪ್ರಶ್ನೆ ಕೇಳೀನಿ, ಕೇಳಿಲ್ಲ. ಕರೆ ಎಲ್ಲಾ ಕಡೆ ಪ್ರಶ್ನೆಗೆ ಉತ್ತರ ಹೇಳಿಲ್ಲ. ಇವತ್ತರೇ ಹೇಳ್ತಾನೆ ಅಂತೇಳಿ ಪ್ರಶ್ನೆ ಕೇಳ್ದ ಕೂಡ್ಲೆ ಅಣ್ಣ ಏನಂತಾನವ? ಅಣ್ಣ ಏನಂತಾನಪ್ಪ ಅಂತಂದ್ರ, ಏನಂತಾನವ ಅಣ್ಣ? ತಂಗಿ ನೀ ಕೇಳದ ಪ್ರಶ್ನೆ ಇದೇ ಸ್ಟೇಜಿಗೆ ಕೇಳಿದಿ, ಬ್ಯಾರೆ ಯಾವ ಸ್ಟೇಜಿಗೆ ಈ ಪ್ರಶ್ನೆ ಕೇಳಿದಿ ಹೇಳು. ಮತ್ತ ನಿನ್ನ ಪ್ರಶ್ನೆಗೆ ಉತ್ತರ ನಾ ಯಾವಾಗ ಬಿಟ್ಟು ಹೋಗಿನಿ ಹೇಳತ್ತಿ? 4 ವರ್ಷ ಆಯ್ತು ಒಂದೇ ಪ್ರಶ್ನೆ ಕೇಳ್ತೀನಿ, ನನಗೆ ಒಂದು ಉತ್ತರ ಹೇಳಿಲ್ಲ ನೀನು. ಹೌದಲ್ಲ, ಬರೇ ಒಂದು ಪ್ರಶ್ನೆಗೆ ನಿನಗ ಉತ್ತರ ಹೇಳೋದಾಗಿಲ್ಲ. 4 ವರ್ಷ ಆಯ್ತು ಕೇಳ್ತೀನಿ ನಿನಗ ನಾನು. ಅವ್ಯಾನ್ ಹೇಳ್ತಪ್ಪ ನೀನು? ಇನ್ನ ಅದೇನ ಹೇಳ್ತಿ, ಬ್ಯಾರೇನೆ ಕೇಳ್ಬೇಕಂತ ನೀನು ಕೇಳೀನಿ, ಕೇಳಿಲ್ಲ. ಆ ಪ್ರಶ್ನೆ ಕೇಳಿದ್ರ ಅಣ್ಣ ಮುಂದಿನ ಸಂದಿಗೆ ನೀ ಸ್ಟೇಜಿಗೆ ಬರಲ್ಲ ಅನಿಸ್ತದ ಬಹುತೇಕ. ಇರ್ಲಿ ಅದಕ್ಕೆ ಇರ್ಲಿ, ಸಂಬಳಸಲ್ಲ ಅಣ್ಣದನ. ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಅಣ್ಣನೇ ತಂಗಿ ಜೋಡಿ ನಕ್ಕೋತ ಮಾತಾಡ್ಬೇಕಾಗ್ಯದ. ನಿಮ್ದು ಎಟ್ಟಾಗ್ಯಾರ ಸಾಲಿ? ಯಾಕಪ್ಪ ಅಂತಂದ್ರ ತಮ್ಮ ನನಕ್ಕಿಂತ ಅಣ್ಣನ ಸಾಲಿ ಹೆಚ್ಚಾಗ್ಯದ. ಆಗಿಲ್ಲ, ಒಂದು ಬಟ್ಟೆ 9ನೇತಿ, ನಾ ಕ್ಲಾಸ್ಮೇಟ್. ನೀ ಯಾವ ಕ್ಲಾಸ್ಮೇಟ್? ನಿಮ್ಮ ಡಿಗ್ರಿ ಆಗ್ಯದ್ರಿ. ನೀ ಸಾಲಿಯಾಗ ಏನ್ ಮಾಡಿದೀವ? ನಮ್ ಸಾಲಿ ಬೇರೆ ಹೇಳ್ರಿ. ಯಾವಾಗ ಹೋಗಾವ್ ನಿನ್ನ ಸಾಲಿ? ರವಿವಾರ ದಿವಸ. ಅದಕ್ಕೆ ಇರ್ಲಿ, ಹೌದ್. ಯಾಕಪ್ಪ ಅಂತಂದ್ರ ಬಾಳೇನು ಮಾತಾಡಲಾರದೆ ನೇರವಾಗಿ ಪ್ರಶ್ನೆ ವಿಷಯ ಕಡೆನೆ ಹೋಗುದದ. ಏನಪ್ಪಾ ಅಂತಂದ್ರ ನಮ್ಮ ಅಣ್ಣಗ 1-2 ಪ್ರಶ್ನೆಗಳನ್ನ ಕೇಳಿದ್ದ. ಏನ್ ಕೇಳಿದೇವ? ಏನ್ ಕೇಳಿದ್ನಿ? ಒಂದೇದು ಏನ್ ಕೇಳಿದ ಮಾತಾ? ಎಲ್ಲಾ ಸ್ತುತಿ ಸಾರ್ತದ ಏನಂತೇಳಿ? ಏನಂತವ? ಯೋಗಿನಾದ ಅಮೋಕ್ಷದ ಮುತ್ಯ ಸರ್ವ ಸಾಹಿತ್ಯಗಳ ತಗೊಂಡು ಬಂದಲ್ಲ. ತಗೊಂಡು ಬರುವಂತ ಟೈಮ್ದೊಳಗ ಮುಂದ ನಂದಿನ ಮಾಡ್ಕೊಂಡು ಬಂದ, ಹಿಂದ ತಂದಿನ ಮಾಡ್ಕೊಂಡ ಬಂದಾನ. ಎಲ್ಲಿಪ್ಪ ಅಂತಂದ್ರ ತಮ್ಮ, ಎಲ್ಲಿ? ಹಿಂದ ತಂದಿನ ಮಾಡ್ಕೊಂಡ ಮುಮ್ಮೆಟ್ಟು ಗುಡ್ಡಕ್ಕೆ ಅಮೋಕ್ಷದ ಮುತ್ಯ ಬಂದ್ ಇಳ್ಕೊಂಡಾನ. ಆ ಸ್ತುತಿನೇ ಸಾರ್ತದ ಏನಂತೇಳಿ? ಮುಂದ ನಂದಿ ಹಿಂದ ತಂದೆ ಅಂತೇಳಿ. ಹೌದೌದಲ್ಲ. ನಾ ಏನ್ ಕೇಳಿನಿ? ಏನ್ ಕೇಳಿದೇವ ಮಾತ? ಮುಂದ ನಂದಿ ಹಿಂದ ತಂದಿ ಬಂದಾನಪ್ಪ ಅಂತಂದ್ರ ಹೌದು, ಸೋಮಲಿಂಗನ ಜೋಡಿ ಪಾರ್ವತ ದೇವಿ ಬಂದಾಳು ಅಥವಾ ಇಲ್ಲೋ?
ಹಾ ಹಿಂಗ್ ಕೇಳಿದೇವಲ್ಲ ಅವ್ರಿಗೆ. ಬಂದಾಳಪ್ಪ ಅಂತಂದ್ರ ಹಾ ನೀವು ಯಾಕ ತಂದಿ ಅಂತೇಳಿ ಅಷ್ಟೇ ಅಂತೀರಿ. ಹಾ ಮತ್ತ ಅವ್ರದ್ದು ಹೆಸರು ತಗೋಬೇಕಲ್ಲ. ಮತ್ತು ಬಂದಿಲ್ಲಪ್ಪ ಅಂತಂದ್ರ ಅಲ್ಲಿ ಯಾನ ಹೇಳಿ ಬಂದ ಪರಮಾತ್ಮ ಸೋಮನಿಂಗತ ಕೇಳೋ ಕೂಡ್ಲಿ ಏನ್ ಹೇಳಿದ್ರವ? ಅವ್ರು ಹೇಳಿದ್ರ ತಮ್ಮ ಏನ್ ಹೇಳಿದ್ರು? ಏನ್ ಹೇಳ್ತಾರ್ರಿ? ಸೋಮನಿಂಗ ಮುತ್ಯ ಹಾ ಪಾರ್ವತಿ ದೇವಿಗೆ ಕರ್ಕೊಂಡು ಬಂದಾನ ಅಂತ ತಿಳ್ಕೊಂಡೆ ಗುರು ಗೌರಿ ಸೋಮನಿಂಗ ಆಗ್ಯಾದ. ಹೌದು. ಇರ್ಲಿ ಅಣ್ಣ ನಿನ್ನ ಮಾತಿಗೆ ಒಪ್ಪುವತ್ತೀನಿ ನಾನು. ಮತ್ತೇನಾಗ್ಯದ್ರಿ? ಮತ್ತ ಹಂಗಿದ್ರ ಮುಂದ ನಂದಿ ಹಿಂದ ತಂದಿ ಯಾಕತ್ತೀರಿ? ನಿಮ್ಮ ಮೌನ ಹೆಸರು ಹೇಳಕ ನಿನಗ ನಾಚಿಕೆ ಬರ್ತದ? ಯಾವನ ಹೆಸರು ಹೇಳ್ಬೇಕಲ್ಲ ಹಂಗ್ಯಾಂಗ? ಅಲ್ಲಿ ಏನ ಪ್ರಾಚೀನ ಸಲುವಾಗಿ ಹೇಳ್ತೇವ? ಹಾ ಏನ ಅವು ಏನ ನಿನ್ನ ಕೆಟ್ಟದ ಮಾಡ್ಯಾಳ ಆಕಿನ ಹೆಸರು ಬಿಡಬೇಕು ಮುಚ್ಚಿಡ್ಬೇಕಂತೇಳಿ ಹೇಳ್ತೇವ? ಎದರ ಸಲುವಾಗಿ ನೀ ಆಕಿನ ಬಿಟ್ಟು ಹೇಳ್ತಿ? ಇವ್ ಅಭಿನಯ ಅಣ್ಣಲ್ಲಿ ಯಾವನೂ ಹೇಳಲ್ಲ ಇದನ್ನ ತಮ್ಮ. ಇವತ್ತಿನ ದಿವಸ ಮುಂದ ನಂದಿ ಹಿಂದ ತಂದಿ ಅಂದಿರಪ್ಪ ಅಂತಂದ್ರ ಹೌದ್ ಪಾರ್ವತಿ ದೇವಿ ಕರ್ಕೊಂಡು ಬಂದಾಳತ ನೀವ್ ಅಂದಿರಿ, ಅಂದಿರ್ಲ ಒಪ್ಕೊಳ್ಳೋದದ. ಹಾ ಮತ್ತೆ ಯಾಕೆ ನೀವು ತಾಯಿ ಹೆಸರು ತಗೊಳ್ಳೋದಿಲ್ಲ? ಮಾಡ್ತಾ ಕಾಣಿಸ್ತಾರಲ್ರಿ ಅವ್ರು. ಮುಂದಿನ ಸಂಧಿ ಹೇಳ್ತಾರ ಅವ್ರು, ಇನ್ನೊಂದು ಚಾನ್ಸ್ ಬರ್ತದ. ಹೌದೌದು. ಮತ್ತೆ ಇನ್ನೊಂದು ಕೇಳಿದ್ದೆ ನಾನು. ಏನ್ ಕೇಳಿದಿವ? ಮಂಗರಾಯ ಮುತ್ಯ ಯಾರು? ಮಾಧುಲಿಂಗನ ತಮ್ಮ ನಡುವಿನವ ಮಂಗರಾಯ ಮುತ್ಯ. ಹೌದು. ಆ ಸಂಚಾರ ಮಾಡ್ಕೊತ ಎಲ್ಲಿಗೆ ಹೋಗುವಂತ ಟೈಮ್ ಅದೊಳಗ, ಎಲ್ಲಿ ಸಂಚಾರ ಮಾಡ್ಕೊತ ಹೋಗುವಂತ ಟೈಮ್ ಅದೊಳಗ ಒಬ್ಬ ಭಕ್ತ ಭೇಟಿಯಾಗ್ಯಾನ. ಹೌದು. ಒಬ್ಬ ಭಕ್ತ ಭೇಟಿ ಆದ ಕೂಡ್ಲೆ ಅವಾಗ ಭಕ್ತಿ ಏನಂದಾನ, ನಮ್ಮ ಮನಿಗೆ ನಮ್ಮ ಊರಿಗೆ ನೀ ಬರ್ಬೇಕಂದ ಕೂಡ್ಲೆ ಮಂಗರಾಯ ಮುತ್ಯ ನನ್ನ ಮುಂದಿನ ಕೆಲಸಗಳ ಬಹಳ ಅದಾವತ್ತ ತಿಳ್ಕೊಂಡ್ ಆ ಭಕ್ತನ ಕೈಯಾಗ ಒಂದ ಕಲ್ಲು ಎತ್ತಿ ಕೊಟ್ಟಾನ. ಹಾ ಕೊಟ್ಟು ಯಾವ ಜಾಗದೊಳಗ ಕಲ್ಲು ಎತ್ತಿ ಕೊಟ್ಟ ನೋಡು ಆ ಜಾಗದೊಳಗ ಆ ಭಕ್ತ ಒಂದ ಮಠ ಸ್ಥಾಪನೆ ಮಾಡ್ಯಾನ. ಹೌದೌದು. ಅದು ಯಾವ ಊರೊಳಗ ಮಠ ಸ್ಥಾಪನೆ ಮಾಡ್ಯಾನ, ಭಕ್ತನ ಹೆಸರೇನು, ಮತ್ತ ಅಲ್ಲಿ ಭಕ್ತ ಏನ ಕಾಯಕ ಮಾಡ್ತಿದ ಏನ ಕೆಲಸ ಮಾಡ್ತಿದ ನಾ ಕೇಳಿದ. ಕೇಳಿದ ಕೂಡ್ಲೆ ಏನ್ ಹೇಳ್ತಾರ ಅವ್ರ? ಇದಕ್ ಹೇಳಿದ್ರ ಅವರು. ಏನದು? ಏನ್ ಹೇಳಿದ್ರು? ಏನವ? ಮಹಾರಾಷ್ಟ್ರ ರಾಜ್ಯದೊಳಗ ಸಾಂಗುಲವಾಡಿ ಒಳಗ ಸಾಂಗಲ್ವಾಡಿ ದನಗಾರ ಬೀರಪ್ಪ ದನಗಾರ ಬೀರಪ್ಪ ಅಂತಕ್ಕಂತವ ಏನ್ ಮಾಡ್ಯಾನ, ಮಠ ಸ್ಥಾಪನೆ ಮಾಡ್ಯಾನ. ಅವ ಅಲ್ಲಿ ದನ ಕಾಯ್ತಿದ್ದ. ಹೌದು. ಇವು ಬೀರಪ್ಪ ಇವ್ರು ದನಗಾರ ಪಕ್ಕಿ ಅಲ್ಲ ಇವರು. ಏ ನೀ ಕೇಳು, ನಮ್ಮ ಅಣ್ಣ ಬಹುತೇಕ ಯಾರಿಗೋ ಫೋನ್ ಹಚ್ಚಿ ಕೇಳ್ಕೊಂಡಾನ ಅನಸ್ತದ, ಅದಕ್ಕಲ್ಲಿ ಅರ್ಧ ಮರ್ಧ ಹೇಳಕತ್ತಾನ ಇದನ್ನ. ಯಾಕಪ್ಪ ಅಂತಂದ್ರ ಅಣ್ಣ ನೀ ಸ್ವಂತ ಬುದ್ಧಿದಿಂದ ಹೇಳ್ದಪ್ಪ ಅಂತಂದ್ರೆ ಪ್ರಶ್ನೆಗೆ ಉತ್ತರ ದಂಡಿ ತನಕನು ನಿನಗ ಬರ್ತದ. ದೂರಿಂದ ಹೆಂಗ್ ಗೊತ್ತಿರ್ಬೇಕು? ಕೇಳಿ ಹೇಳ್ಬೇಕಲ್ವ? ಏ ಹೇಳಿರ ಸಾಂಗೋಲವಾಡಿ ಹೆಸರು ಹೇಳ್ಯಾರ, ಮತ್ತ ಆ ಕಡೆ ಅವ್ರ ಕೋರ್ ಪವನ್ ಹಚ್ಚಿರ್ತಾರ. ದನಗಾರ ಬೀರಪ್ಪ ಅಂತೇಳಿ ಹೆಸರು ಹೇಳ್ಯಾರ. ಹೌದು. ಮತ್ತ ದನ ಕಾಯ್ತಾನಂತ ಹೇಳಿದ್ರಿ ಅಣ್ಣ. ಅವನ ಕೆಲಸ ದನ ಕಾಯ್ದಲ್ಲ. ಅಲ್ಲ ಅಲ್ಲ. ಯಾಕ? ಏನ ಕೈದದ ಒಂದು? ನೀವು ಹೆಸರು ಹೇಳಿದ್ರಿ ಕರೆ. ಹೌದು. ಅವನ ಕೆಲಸ ದನ ಕಾಯ್ದಲ್ಲ. ಯಾರಿಗೆ ಫೋನ್ ಹಚ್ಚಿರಿ? ಇನ್ನೊಮ್ಮೆ ಅವರಿಗೆ ಫೋನ್ ಹಚ್ಚರಿ. ಇನ್ನೊಮ್ಮೆ ಅವರಿಗೆ ಫೋನ್ ಹಚ್ಚ್ರಿ. ದನ ಕಾಯಿ ಕೆಲಸ ಅದವಲ್ಲ, ಬ್ಯಾರೇನೆ ಕೆಲಸ ಹತ್ರಿ ಏನಂತ ಕೇಳ್ರಿ, ಮತ್ತ ಅವರೇ ಹೇಳ್ತಾರ ನಿಮಗ್ ಹೊಳ್ಳಿ. ರಿಪ್ಲೈ ಮಾಡ್ಕೋರಿ ಅದನ್ನ. ಯಾಕಪ್ಪ ಅಂತಂದ್ರ ಇನ್ನೊಮ್ಮೆ ಕರೆಕ್ಟ್ ಆಗಿ ಪ್ರಶ್ನೆಗೆ ಉತ್ತರ ಕೇಳ್ಕೋರಿ, ಅರ್ಧ ಮರ್ಧ ಕೇಳ್ಕೊಳಕ್ ಹೋಗ್ಬೇಡ್ರಿ. ಚಂದಾಗಿ ಕೇಳಿ ಚಂದಾಗಿ ಹೇಳ್ರಿ. ದನ ಕಾಯುವಂತ ಕೆಲಸ ಒಂದಲ್ಲ, ಅಲ್ಲಿ ಒಂದು ಕೆಲಸನೇ ಬ್ಯಾರೆ ಅದ. ಹೆಸರು ಕರೆಕ್ಟ್ ಹೇಳಿರಿ, ಊರು ಕರೆಕ್ಟ್ ಹೇಳಿರಿ. ಮತ್ತ ಅಲ್ಲಿ ಬ್ಯಾರೆ ಅವನ ಕೆಲಸ ಅದ. ಅದು ಕೆಲಸ ಏನದ ಇನ್ನೊಮ್ಮೆ ವಿಚಾರ ಮಾಡ್ಕೊಂಡು ಮುಂದಿನ ಸಂಧಿಗೆ ಬಂದು ಹೇಳಿ. ಯಾಕಪ್ಪ ಅಂತಂದ್ರ ತಮ್ಮ ಅದಕ್ಕಲ್ಲೇ ಮಾತು ಹೇಳ್ತಾರ, ದನಗರವಾಡಿ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಬಲ್ಲವರಿದ್ದು ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಹೌದಾ? ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತಕ್ಕಂತ ಮಾತು ಹೇಳ್ಯಾರ. ಹೇಳ್ಯಾರ ಮಾತ ತಮಗ ತಿಳಿದ ಮಟ್ಟಿಗೆ ತಾವು ಹೇಳ್ಯಾರ. ಇನ್ನೂ ಸ್ವಲ್ಪ ಸ್ವಲ್ಪ ಬಿಟ್ಟಿರಿ. ಸಂಶಯ ಇಲ್ಲ ಕಾಡ್ಲಾಗತ್ತದ ನಮಗ. ಹೇ ಯಾಕಪ್ಪ ಅಂತಂದ್ರ ಯಾಕ್ರಿ? ಇನ್ನೂ ಸ್ವಲ್ಪ ಸ್ವಲ್ಪ ಬಿಟ್ಟಿರಿ. ಅದನ್ನು ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ಕೊಂಡು ಮುಂದಿನ ಸಂಧಿಗೆ ಹೇಳ್ರಿ. ಮತ್ತೆ ಇನ್ನ ಅವ್ರೊಂದು 2 ಪ್ರಶ್ನೆಗಳನ್ನ ಕೇಳ್ಯಾರ ನಮಗ. ಏನ್ ಕೇಳಿದ್ರವ ನಿಮಗ? ಏನ್ ಕೇಳಿದ್ರಪ್ಪ ಅಂತಂದ್ರ ತಮ್ಮ ಏನವ? ಭಕ್ತನ ಬದ್ದಲ ಅವ್ರು ಕೇಳ್ಯಾರಪ್ಪ ಅಂತಂದ್ರ ನಾನು ಭಕ್ತನ ಬದ್ದಲೇ ಕೇಳ್ತೀನಿ ಅಂತೇಳಿ ನಮ್ಮ ಅಣ್ಣನು ಕೇಳದ ಒಂದು. ಏನ್ ಕೇಳಿದ ಮಾತ? ಏನ್ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರ ಏನದು? ಒಬ್ಬ ಭಕ್ತ ಏನಪ್ಪ ಅಂತಂದ್ರ ತಮ್ಮ ಏನ್ ಮಾಡ್ಯಾನ? ಬೀರ ದೇವರ ಮತ್ತ ಮಾಯವನ ಭಕ್ತಿ ಮಾಡ್ತಿದ್ದಲ್ಲ. ಆ ಭಕ್ತಿಗೆ ಮೆಚ್ಚಿ ಅವರ ಪ್ರತ್ಯಕ್ಷ ಏನಪ್ಪಾ ಅಂತಂದ್ರ ಭಕ್ತಿಗೆ ಮೆಚ್ಚಿ ಅವ್ರ ಬಂದು ಏನಂತಾರ, ಏನು ನಿನ್ನ ಭಕ್ತಿಗೆ ಮೆಚ್ಚಿದೇವು, ನೀ ಏನು ಬೇಡ್ತಿ ಬೇಡು ನಾವು ಕೊಡ್ತೇವೆ ಅಂದ ಕೂಡ್ಲಿ. ಹೌದಾ? ಆ ಭಕ್ತಿ ಏನು ಬೇಡ್ಯಾನ? ಏನವ? ನೀವು ನನ್ನ ಬೆನ್ನಿಂದ ಬಂದು ನನ್ನ ಹೊಲದೊಳಗೆ ನೆಲೆಸಬೇಕಂತ ತಿಳ್ಕೊಂಡ. ಹೌದು. ಅಲ್ಲಿ ಅವ್ರ ಕೈಲಿ ವಚನ ತಗೊಂಡ ಅದೇ ರೀತಿಯಾಗಿ ಮಾಯಮ್ಮ ದೇವಿನನ್ನ ಮತ್ತು ಬೀರ ದೇವರನ್ನ ತಾನೇ ಹಿಂದ ಕರ್ಕೊಂಡ ಬಂದಾನ. ಹೌದು. ಅವ್ರು ಬಂದ ಆ ಭಕ್ತನ ಹೊಲದೊಳಗ ಸ್ಥಾಪನೆ ಮಾಡ್ಯಾರ. ಯಾವ ಊರೊಳಗ, ಯಾವ ತಾಲೂಕ, ಯಾವ ಜಿಲ್ಲಾ, ಯಾವ ಭಕ್ತನ ಊರಾಗ ಅಂತ ಹೇಳ್ತಿ ಅಣ್ಣ. ಇಂಥವು ಬಹಳ ಉತ್ತರಗಳದಾವ್. ಖಂಡಾಪಟ್ಟಿ ಬಹಳ ಮಂದಿ ಕರ್ಕೊಂಡು ಬಂದವ್ರ ಅದಾರ ಬೀರಪ್ಪ ಮಾಯವನನ್ನ. ಖಂಡಾಪಟ್ಟಿ ಮಂದಿ. ನಮ್ಮ ಊರಾಗೆ ನಮ್ಮ ಮುತ್ಯಾನೆ ಕರ್ಕೊಂಡು ಬಂದಾನ. ನಮ್ಮ ಊರ ನಮ್ಮ ಮಾಯ ಕರ್ಕೊಂಡ್ ಬಂದಾಳ.
ಕರ್ನೆ ಹಂಗನ್ಬೇಡ ಸುಳ್ಳಿಲ್ ಹೋಮಾರೆ ಆಯಿ ಸಾಕದಾಗ ಗೊತ್ತದ ಬೀರಪ್ಪ ಗೊತ್ತದ ಕೇಳ್ರಿ ತಮ್ಮ ಆ ಯಾಕಪ್ಪ ಅಂತಂದ್ರ ತಮ್ಮ ಕರಜಿಗೆ ನಮ್ಮ ಊರೊಳಗೆ ನಮ್ಮ ಊರು ಸಾಕ ಊರಿಗೆ ಏನಾಯ್ತಪ್ಪ ಅಂತಂದ್ರ ತಮ್ಮ ಮುತ್ಯ ಅಲ್ಲಿ ಹುನ್ನೂರು ಬೀರಪ್ಪನ ಮಾಯವನ ಭಕ್ತಿ ಮಾಡ್ತಿದಲ್ಲ ಭಕ್ತಿ ಮಾಡುವಂತ ಟೈಮ್ ಅದೊಳಗ ಕನಿಷ್ಠನೊಳಗೆ ಬಂದು ಹೇಳ್ಯಾರ ನೀ ಭಕ್ತಿ ಮಾಡುವಂತ ಅಲ್ಲಿಗೆ ಬಂದು ಭಕ್ತಿ ಮಾಡೋದು ಬೇಡ ನಿನ್ನ ಹೊಲದಾಗೆ ಬಂದು ನಾವು ನೆಲಕೋತೇವತ್ತ ತಿಳ್ಕೊಂಡು ಹೇಳ್ಯಾರ ಅಲ್ಲಿ ಬಂದು ಊರೊಳಗ ಕರಜಿಗೆ ಊರಾಗಿ ಸದ್ಯ ಹೋಗಿ ನೋಡಿದ್ರು ಜಾಗೂ ಸಿಗುತ್ತದ ಮಾಯವ್ವ ಬೀರಪ್ಪನ ಗುಡಿನೂ ಸಿಗುತ್ತದ ಹೋಗಿ ನೋಡಿದ್ರು ಕಣ್ಣಾರಲೆ ಸಿಗುತ್ತದ ಇದು ಕರಜಿಗ್ಯಾಗ ಅಲ್ಲೇ ನಮ್ಮ ಊರನೇರಿ ಆಕಳವಾಡಿ ಬರ್ತದ ಅಲ್ಲೇನು ಮಾಯವ್ವ ಬೀರಪ್ಪನ ಕರ್ಕೊಂಡು ಬಂದವ್ರ ಅದಾರ ಅವರು ಲಕ್ಷ್ಮಣ ಪೂಜಾರಿ ಅಂತೇಳಿ ಅದಾರ ಇವ ಭಕ್ತ ಇಲ್ಲಿ ಆಕಳವಾಡಿ ಒಳಗ ಲಕ್ಷ್ಮಣ ಪೂಜಾರಿ ಬೀರ ದೇವ್ರ ಮಾಯವನ ಕರ್ಕೊಂಡು ಬಂದಾನ ಅವ್ರ ಹೊಲದಾಗ ಬೀರಪ್ಪ ಮಾಯವನ ಗುಡಿ ಅದಾವ ಮತ್ತ ನಮ್ಮ ಊರೊಳಗ ಹೂವಣ್ಣ ಪೂಜಾರಿ ಅಂತೇಳಿ ಏನಪ್ಪಾ ಅಂತಂದ್ರ ತಮ್ಮ ಸುರೇಶ್ ಪೂಜಾರಿ ಅಂತೇಳಿ ಕರ್ಕೊಂಡ ಬಂದಾನ ಈಗ ಸದ್ಯ ಅಲ್ಲಿ ಹೋಗಿ ನೋಡಿದ್ರು ನಮ್ಮ ಊರೊಳಗೆ ಸಿಗ್ತಾವ ಹಿಂಗ ಹಲವಾರು ನಮನಿ ಎಲ್ಲಾ ಕಡೆ ಅದಾವೆ ಇವು ಹಲವಾರು ನಮನಿ ಬಹಳ ಊರೊಳಗ ಅದಾವಣ್ಣ ಇಂತ ಊರುಗಳ ಹೇಳ್ಕೊತೋದ್ರ ಎಲ್ಲ ಊರ ಹೆಸರು ಹೇಳೋದಾಗುದಿಲ್ಲ ಎಲ್ಲಾ ಊರ ಹೆಸರು ಹೇಳೋದಾಗುದಿಲ್ಲ 2 ಊರ ಹೆಸರು ನಿನಗೆ ಹೇಳೀನಿ ಮತ್ತ ಅಲ್ಲಂದಿ ಸಿದ್ಧಾಂತ ನಿನಗೆ ಪ್ರೂಫ್ ಮಾಡಿ ಕೊಡ್ತೇನೆ ಇರ್ಲಿ ಕಾರ್ಜಿಗೆ ಹೋಯ್ನಿ ಇವ್ರಿಗೆ ಇವತ್ತು ಒಂದು ಪ್ರಶ್ನೆ ಉತ್ತರ ಖುಲ್ಲಾಯ್ತು ಇನ್ನೊಂದು ಪ್ರಶ್ನೆ ಕೇಳಿದ್ರು ಏನ್ ಕೇಳಿದ್ರು ಏನವ ನನ್ನಪ್ಪ ಬೀರ ದೇವ್ರ ಮತ್ತೆ ಹಗಲು 12 ಇರಳು 12 24 ವರ್ಷ ತಪಸ್ಸರೆ ಮಾಡಿ ಆ ಮಾಳಿಂಗರಾಯನನ್ನ ಸವಿಲಾರದಂತ ಶಿಷ್ಯನನ್ನ ಪಡ್ಕೊಂಡ ಗುರು ಶಿಷ್ಯರು ಎಲ್ಲಿ ಕೂಡಿದ್ರು ಡೋಣಿ ಹೆಗ್ಗೇರಿ ಕೆರೆಯಾಗ ಕೂಡಿದ್ರು ಡೋಣಿ ಹೆಗ್ಗೇರಿ ಕೆರೆ ಒಳಗ ಗುರು ಶಿಷ್ಯರು ಕೂಡಿದ್ರು ಗುರು ಬೀರ ದೇವರ ಶಿಷ್ಯನ ಕೂಡಕ್ಕಿಂತ ಮೊದಲ ಬೀರ ದೇವರದು ಎಷ್ಟು ಮಠ ಸ್ಥಾಪನೆ ಆಗ್ಯಾವ ಮತ್ತು ಶಿಷ್ಯನ ಕೂಡದ ಬಳಕ ಎಷ್ಟು ಮಠ ಸ್ಥಾಪನೆ ಆಗ್ಯಾವ ಅವು ಯಾವ್ಯಾವತ್ತು ಕೇಳ್ಯಾರ ನಿನ್ನೆ ಒಬ್ಬ ಕೇಳಿದಲ್ಲ ಇದನ್ನ ಪ್ರಶ್ನೆ ಬೀರು ಮಾಸ್ತರ್ ಕೇಳ್ಯಾರ ಇದನ್ನ ಕೊಣ್ಣೂರದಾಗ ತಮ್ಮ ಇದಕ್ಕೆ ಏನಪ್ಪಾ ಅಂತಂದ್ರ ಮೊದಲ ಮಠ ಯಾವ್ಯಾವ ಸ್ಥಾಪನೆ ಆಗ್ಯಾವ ಬೀರ ದೇವರ ಶಿಷ್ಯನ ಕೂಡಕ್ಕಿಂತ ಮೊದಲ ಯಾವ ಮಠವ ಮೊದಲಿನ ಮಠ ನಾಡಿಗೆ ಮೊದಲ ನಾಗಟಾಣ ಮಠ ಆಮ್ಯಾಗ ಕ್ವಾಣೂರ ಮಠ ಆಮ್ಯಾಗ ಆಲಕನೂರ ಆಮ್ಯಾಗ ಗೋಡಾಗ್ಯಾರಿ ಆಮ್ಯಾಗ ಕೊನೆ ಮಠ ಆರ್ಯವಾಡಿ ಇವು ಯಾವ ಶಿಷ್ಯನ ಕೂಡಕ್ಕಿಂತ ಮೊದಲಿನ ಮಠ ಶಿಷ್ಯನ ಕೂಡದ ಬಳಕ ಯಾವ ಮಠ ಉಮರಾಜದೊಳಗ ಪಾರ್ವೇಳ ಮಡ್ಡಿ ಅಂತೇಳಿ ಬರ್ತದ ಇದು ಸಿದ್ಧಾಂತ ಮೊದಲ ಮಠ ಎರಡನೇ ಮಠ ಯಾವುದು ಶಿರಡೋಣ ಮಠ ಮೂರನೇ ಮಠ ಹಾಲ ಹಯ್ಯಾಳ ಮಠ ನಾಲ್ಕನೇ ಮಠ ಯಾವುದು ಕೊನೆಯದಾಗಿ ಹುನ್ನೂರು ಮಠ ಅಂತಕ್ಕಂಥದ್ದು ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಐತಿ ಗುರುವಿನ ಕೂಡಕ್ಕಿಂತ ಮೊದಲ ಇವು ಮಠಗಳು ಶಿಷ್ಯನ ಕೂಡಕ್ಕಿಂತ ಮೊದಲ 5 ಮಠ ಸ್ಥಾಪನೆ ಆಗ್ಯಾವ ಶಿಷ್ಯನ ಕೂಡದ ಬಳಕ 4 ಮಠ ಸ್ಥಾಪನೆ ಆಗ್ಯಾವ ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ ನಮ್ಮ ಹಿರಿಯರ ಹೇಳಿಕೆ ಪ್ರಕಾರ ಇಷ್ಟು ನಾವು ಹೇಳಿದೇವ ಮತ್ತೆ ಇದನ್ನ ಬಿಟ್ಟು ಬ್ಯಾರೆ ಯಾವರೇ ಮಠ ಸ್ಥಾಪನೆ ಆಗಿದ್ರೆ ನೀವು ಮುಂದಿನ ಸಂಧಿಗೆ ಹೇಳ್ಬಹುದು ನಮ್ಮ ಸರ್ ಒಳಗ್ ಕೂತಾರ ಅವ್ರಿಗೆ ಪಟಾಸಂಗ್ ಹೇಳ್ಬೇಕು ಉತ್ತರ ಹೇಳ್ತಾರ ತಮ್ಮ ಅವ್ರು ಇವೇ ಮಠ ಅದಾವ ಹೇಳಿ ಬಾಬಾ ಹೇಳ್ತಾರ ಅದಕ್ಕೆ ಬಹಳ ಮಾತಾಡಿ ಬಹಳ ಹೇಳಿ ದೈವಿಕ ಜಗಳದಂಗ ಈಗ ಯಥಾ ಪ್ರಕಾರ ಒಂದ ಸತ್ಯ ಸುಂದರವಾದ 4 ನುಡಿ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡು.